ಇನ್ನು ಹೃದಯಾಘಾತ ತಡೆಗೆ ಆರೋಗ್ಯ ಇಲಾಖೆ ಮರಣೋತ್ತರ ಪರೀಕ್ಷೆಯನ್ನು ಕಡ್ಡಾಯ ಮಾಡೋದಕ್ಕೆ ಹೊರಟಿದೆ. ಹಠಾತ್ ಸಾವು ಪೋಸ್ಟ್ಮಾರ್ಟಮ್ ಮಾಡಲೇಬೇಕಾಗಿದೆ. ಆದರೆ ಈ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ಪ್ರೊಸೀಜರ್ ಹೇಗೆ ನಡೆಯುತ್ತೆ, ಆರೋಗ್ಯ ಇಲಾಖೆ ಇದಕ್ಕೆ ಏನು ಪ್ಲಾನ್ ಮಾಡಿಕೊಂಡಿದೆ ಅಂತ ನೋಡೋಣ ಬನ್ನಿ. ರಾಜ್ಯದಲ್ಲಿ ಹೆಚ್ಚಿದ ಹೃದಯಾಘಾತ ಆತಂಕ, ಹಠಾತ್ ಸಾವು ಪೋಸ್ಟ್ ಮಾರ್ಟಮ್ ಕಡ್ಡಾಯ. ಹೊಸ ಕಾನೂನು ರೂಪಿಸಿ ಪಿಎಂ ಕಡ್ಡಾಯ ಮಾಡುತ್ತಾ ಆರೋಗ್ಯ ಇಲಾಖೆ. ಕುಟುಂಬಸ್ಥರು ಒಪ್ಪಿದ್ರು ಒಪ್ಪದಿದ್ರು ಮರಣೋತ್ತರ ಪರೀಕ್ಷೆ ಕಡ್ಡಾಯ. ಹೃದಯಾಘಾತ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಿವೆ. ಅದರಲ್ಲೂ ಹಾಸನದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದವರ ಸಂಖ್ಯೆ 40ಕ್ಕೆ ಏರಿಕೆಯಾಗಿದೆ. ಯುವಕರು, 40 ವರ್ಷ ಮೇಲ್ಪಟ್ಟವರು ಹಠಾತ್ ಆಗಿ ಸಾವನ್ನಪ್ಪುತ್ತಿದ್ದಾರೆ. ಈ ಹಠಾತ್ ಸಾವಿಗೆ ಏನು ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ಕಾರಣ ಪತ್ತೆ ಹಚ್ಚೋದಕ್ಕೆ ಆರೋಗ್ಯ ಇಲಾಖೆ ಮರಣೋತ್ತರ ಪರೀಕ್ಷೆ ಕಡ್ಡಾಯ ಮಾಡಿದೆ. ಆಸ್ಪತ್ರೆ ಹೊರಗಡೆ ಹಠಾತ್ ಸಾವು ಆದರೆ ಅಂತಹ ಪ್ರಕರಣವನ್ನ ಅಧಿಸೂಚಿತ ಕಾಯಿಲೆ ಅಂತ ನೋಟಿಫೈ ಮಾಡೋದಕ್ಕೆ ಆರೋಗ್ಯ ಸಚಿವರು ಸೂಚಿಸಿದ್ದಾರೆ. ಹೃದಯಾಘಾತ ಆಗೋ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನಲ್ಲಿರೋರು, 45 ವರ್ಷಕ್ಕಿಂತ ಒಳಗಿರೋರು ಹಠಾತ್ ಆಗಿ ತೀರ್ಕೊಂಡ್ರೆ ಅದು ನಮಗೆ ನೋಟಿಫೈ ಆಗಿ ಮರಣೋತ್ತರ ಪರೀಕ್ಷೆ ಆಟೋಪ್ಸಿ ಅದು ಕೂಡ ಕಡ್ಡಾಯವಾಗಿ ಮಾಡಬೇಕು. ಯಾಕೆ ತೀರೋದ್ರು, ಏನಾಯಿತು ಅಂತ ಅದನ್ನು ಕೂಡ ಕಡ್ಡಾಯಗೊಳಿಸ್ತಕ್ಕಂಥದ್ದು ಕೂಡ ಮಾಡಬೇಕು ಅಂತ ನಾವು ಇವತ್ತಿನ ಅವರ ರೆಕಮೆಂಡೇಷನ್ ಇದೆ. ಅದ್ರ ಬಗ್ಗೆ ನಮ್ಮ ಒಪ್ಪಿಗೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಯಾಕೆ ತೀರೋದು ಅಂತ ಗೊತ್ತಾಗಬೇಕು. ಆಸ್ಪತ್ರೆ ಹೊರಗಡೆ ಮರಣಕ್ಕೊಳಗಾಗ್ತಾರೆ ಅಂಥವರ ಮರಣೋತ್ತರ ಪರೀಕ್ಷೆ ಆಗಬೇಕು. ಈ ಹಠಾತ್ ಮರಣದ ವಿಷಯದ ಬಗ್ಗೆ ಅದು ಅಧಿಸೂಚಿತ ಕಾಯಿಲೆ ಅಂತ ನಾವು ಘೋಷಣೆ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾ ಇದ್ದೀವಿ. ಮರಣೋತ್ತರ ಪರೀಕ್ಷೆ ಕಡ್ಡಾಯ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ಆದರೆ ಇದಕ್ಕೆ ಮೃತ ಕುಟುಂಬಸ್ಥರು ಒಪ್ಪುವ ಸಾಧ್ಯತೆ ಕಡಿಮೆ. ಕೆಲವರು ಒಪ್ಪಿದ್ರು, ಕೆಲವರು ಒಪ್ಪಲ್ಲ. ಹಾಗಾಗಿ ಎಲ್ಲರೂ ಮರಣೋತ್ತರ ಪರೀಕ್ಷೆ ಮಾಡಿಸಬೇಕು ಅಂತ ಕಾನೂನು ರೂಪಿಸುವ ಸಾಧ್ಯತೆ ಇದೆ. ಖಾಸಗಿ ಆಸ್ಪತ್ರೆ ಅವರು ಕೂಡ ಕಡ್ಡಾಯವಾಗಿ ಸರ್ಕಾರಕ್ಕೆ ಅಂತಹ ಕೇಸ್ಗಳ ಮಾಹಿತಿಯನ್ನ ನೀಡಬೇಕಾಗುತ್ತದೆ. ಇಲ್ಲದೇ ಇದ್ರೆ ಕ್ರಮ ಆಗಲಿದೆ. ಆ ರೀತಿ ಹಠಾತ್ ಸಾವುಗಳ ನೋಟಿಫೈ ಮಾಡಿ ಕಾರಣ ಪತ್ತೆ ಹಚ್ಚುವುದಕ್ಕೆ ಸಹಕಾರಿ ಆಗಲಿದೆ. ಒಟ್ಟಾರೆ ಹಠಾತ್ ಸಾವುಗಳ ಪೋಸ್ಟ್ ಮಾರ್ಟಮ್ ಪ್ರೊಸೀಜರ್ ಸ್ವಲ್ಪ ಗೊಂದಲ ಇದೆ. ಸರಿಯಾದ ನಿಯಮವನ್ನ ರೂಪಿಸಬೇಕಿದೆ. ಆರೋಗ್ಯ ಇಲಾಖೆ ಹೇಗೆ ಕಾರ್ಯಗತ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.